ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಗಡಿಯಲ್ಲಿ ಏನೋ ನಡೀತಾ ಇದೆ. ಹೌದು, ಕಳೆದ ಕೆಲವು ದಿನಗಳಿಂದ ಜಮ್ಮು ಕಾಶ್ಮೀರದ ಗಡಿ ನಿಯಂತ್ರಣ ರೇಖೆ ಅಂದ್ರೆ ಎಲ್ಒಸಿಯಲ್ಲಿ ವಿಚಿತ್ರ ಚಟುವಟಿಕೆಗಳು ಕಾಣಿಸಿಕೊಳ್ತಾ ಇವೆ. ರಾತ್ರಿಯ ಕತ್ತಲಲ್ಲಿ ಇಡೀ ಜಗತ್ತು ಮಲಗಿದ್ದಾಗ ನಮ್ಮ ಹೆಮ್ಮೆಯ ಭಾರತೀಯ ಸೇನೆ ಕಣ್ಣಲ್ಲಿ ಎಣ್ಣೆ ಬಿಟ್ಕೊಂಡು ಕಾಯ್ತಾ ಇದ್ದಾರೆ. ಆದ್ರೆ ಆ ಕತ್ತಲಲ್ಲಿ ಪಾಕಿಸ್ತಾನದ ಕಡೆಯಿಂದ ಬರುವ ಮಿಣುಗುವ ದೀಪಗಳು ಕೇವಲ ದೀಪಗಳಲ್ಲ, ಅವು ಭಾರತದ ಶಾಂತಿಯನ್ನ ಕದಡಲು ಬರ್ತಾ ಇರುವಂತಹ ಮೃತ್ಯು ರೂಪದ ಡ್ರೋನ್ಗಳು. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ಬಹಳ ವಿಶೇಷವಾಗಿದೆ. ಕೇವಲ ಈಗ ನಡೆದ ಘಟನೆ ಮಾತ್ರವಲ್ಲ, ಅಸಲಿಗೆ ಎಲ್ಒಸಿ ಅಂದ್ರೆ ಏನು, 1947ರಲ್ಲಿ ಎಳೆದ ಈ ಒಂದು ಗೆರೆ ಇವತ್ತಿಗೂ ರಕ್ತ ಸಿಕ್ತವಾಗ್ತಾ ಇರೋದು ಯಾಕೆ, 1971ರಲ್ಲಿ ಇಂದಿರಾ ಗಾಂಧಿ ಅವರು ಮಾಡಿದ ಆ ಒಂದು ಒಪ್ಪಂದ ಇಂದು ಏನಾಗಿದೆ, 2025ರ ನಂತರ ಗಡಿಯಲ್ಲಿ ಆಗ್ತಾ ಇರುವಂತಹ ಬದಲಾವಣೆಗಳು ಏನೇನು, ಪಾಕಿಸ್ತಾನಕ್ಕೆ ನೇರವಾಗಿ ಯುದ್ಧ ಮಾಡಲು ತಾಕತ್ತಿಲ್ಲ, ಅದಕ್ಕೆ ಈ ಆಟಕೆಯಂತಹ ಡ್ರೋನ್ ಗಳನ್ನ ಬಿಟ್ಟು ಆಟವಾಡ್ತಾ ಇದ್ಯಾ, ಈ ಕಳ್ಳಾಟಕ್ಕೆ ಭಾರತೀಯ ಸೇನೆ ಕೊಟ್ಟಿರುವಂತಹ ಉತ್ತರವೇನು, ಅಷ್ಟಕ್ಕೂ ರಾತ್ರಿ 6:30ಕ್ಕೆ ಎಲ್ಒಸಿಯಲ್ಲಿ ಆಗಿದ್ದೇನು, ಈ ಎಲ್ಲಾ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಆದ್ರೆ ಅದಕ್ಕೂ ಮುನ್ನ ನಿಮ್ಗೇನನ್ಸುತ್ತೆ, ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರ ಕಾಲ್ ಕೆರ್ಕೊಂಡು ಜಗಳಕ್ಕೆ ಬರ್ತಾ ಇರುವಂತಹ ಪಾಪಿ ಪಾಕಿಸ್ತಾನದ ಬಾಲವನ್ನ ಕಟ್ ಮಾಡ್ಬೇಕಾ? ನಿಮ್ಗೇನನ್ಸುತ್ತೆ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಅಷ್ಟಕ್ಕೂ ಈ ಘಟನೆ ನಡೆದಿದ್ದು ಮೊನ್ನೆ ಸಂಜೆ. ಸಮಯ ಸುಮಾರು 6:30. ಜಮ್ಮು ಕಾಶ್ಮೀರದ ಗುಡ್ಡಗಾಡು ಪ್ರದೇಶದಲ್ಲಿ ಸಂಜೆ 6 ಗಂಟೆಗೆ ಕತ್ತಲು ಆವರಿಸಿಬಿಡುತ್ತೆ. ಚಳಿಗಾಲದ ಕೊರೆಯುವ ಚಳಿ ಬೇರೆ ಇದೆ. ಇಂತಹ ಸಂದರ್ಭದಲ್ಲಿ ಪಾಕಿಸ್ತಾನ ತನ್ನ ಹಳೆಯ ಚಟಕ್ಕೆ ಮರಳಿದೆ. ನೌಶೇರಾ ಸೆಕ್ಟರ್ ಮತ್ತು ರಜೌರಿ ಜಿಲ್ಲೆಯ ಗಡಿ ಭಾಗದಲ್ಲಿ ನಮ್ಮ ಸೈನಿಕರು ಗಸ್ತು ತಿರುಗ್ತಾ ಇದ್ರು. ಆಗ ಆಕಾಶದಲ್ಲಿ ಏನೋ ಸದ್ದು, ಯಾವುದೋ ಒಂದು ವಸ್ತು ಹಾರಾಡ್ತಿರುವ ಶಬ್ದ. ಅದು ಹಕ್ಕಿಯಲ್ಲ, ವಿಮಾನವೂ ಅಲ್ಲ. ಸೈನಿಕರು ನೈಟ್ ಮಿಷನ್ ಮೂಲಕ ನೋಡಿದಾಗ ಕಂಡಿದ್ದು ಒಂದು ಡ್ರೋನ್. ಅದರಲ್ಲಿ ಒಂದು ಸಣ್ಣ ಲೈಟ್ ಬ್ಲಿಂಕ್ ಆಗ್ತಾ ಇತ್ತು. ಪಾಕಿಸ್ತಾನಕ್ಕೆ ಬುದ್ಧಿ ಇಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ. ಕಳ್ಳತನದಿಂದ ಡ್ರೋನ್ ಕಳಿಸೋರು ಲೈಟ್ ಹಾಕೊಂಡು ಕಳಿಸ್ತಾರ? ಅಷ್ಟರ ಮಟ್ಟಿಗೆ ಅವರ ತಂತ್ರಜ್ಞಾನ ಕಳಪೆಯಾಗಿದೆ ಅಥವಾ ಭಾರತ ಸೇನೆಯನ್ನ ಕೆಣಕುವ ದುಸ್ಸಾಹಸ ಇದಾಗಿದೆ. ಕೇವಲ ಒಂದೇ ಕಡೆಯಲ್ಲ, ಸಾಂಬಾ ಸೆಕ್ಟರ್, ಟೇರತ್ ಏರಿಯಾ ಮತ್ತು ಚಕ್ಬರ್ಬರ್ ಗ್ರಾಮದ ಬಳಿಯೂ ಕೂಡ ಒಂದರ ಹಿಂದೆ ಒಂದರಂತೆ ಡ್ರೋನ್ಗಳು ಕಾಣಿಸಿಕೊಂಡಿವೆ. ಅಂದ್ರೆ ಇದು ಯಾವುದೋ ಒಬ್ಬ ವ್ಯಕ್ತಿ ಮಾಡ್ತಾ ಇರುವಂತಹ ಕೆಲಸ ಅಲ್ಲ, ಇದು ಪಾಕಿಸ್ತಾನದ ಸೇನೆ ಅಥವಾ ಅಲ್ಲಿನ ಐಎಸ್ಐ ಸಂಘಟಿತವಾಗಿ ಮಾಡಿರುವಂತಹ ಪ್ಲಾನ್ ಆಗಿದೆ. ಇನ್ನು ನಮ್ಮ ಸೈನಿಕರು ಸುಮ್ಮನೆ ಕೊಡ್ತಾರಾ? ಖಂಡಿತ ಇಲ್ಲ. ಡ್ರೋನ್ ಕಂಡ ತಕ್ಷಣವೇ ಫೈರ್ ಆರ್ಡರ್ ಬಂತು. ಲೈಟ್ ಮಿಷನ್ ಗನ್ ಮತ್ತು ಮೀಡಿಯಂ ಮಿಷನ್ ಗನ್ಗಳು ಗರ್ಜಿಸಲು ಮುಂದಾದ್ವು. ಗುಂಡಿನ ಸುರಿಮಳೆ ಕೂಡ ಸುರಿಯುತ್ತೆ. ಆ ಡ್ರೋನ್ಗಳು ಬಂದ ದಾರಿಗೆ ಸುಂಕವಿಲ್ಲ ಎಂಬಂತೆ ಮತ್ತೆ ಪಾಕಿಸ್ತಾನದ ಕಡೆಗೆ ಓಡಿ ಹೋದ್ವು. ಇಲ್ಲಿ ನಾವು ಗಮನಿಸಬೇಕಾಗಿರೋ ಮುಖ್ಯ ಅಂಶ ಏನ್ ಗೊತ್ತಾ, ಈ ಡ್ರೋನ್ಗಳು ಕೇವಲ ಕಣ್ಗಾವಲಿಗೆ ಬಂದಿಲ್ಲ. ಇತ್ತೀಚಿನ ದಿನಗಳಲ್ಲಿ ಈ ಡ್ರೋನ್ಗಳೇ ಪಾಕಿಸ್ತಾನದ ಅತಿ ದೊಡ್ಡ ಅಸ್ತ್ರವಾಗಿದೆ. ಅದು ಹೇಗ್ ಗೊತ್ತಾ? ನಿಮ್ಗೆಲ್ಲ ಒಂದು ಪ್ರಶ್ನೆ ಮೂಡಬಹುದು, ಯುದ್ಧ ವಿಮಾನಗಳಿವೆ, ಕ್ಷಿಪಣಿಗಳಿವೆ, ಆದ್ರೂ ಕೂಡ ಪಾಕಿಸ್ತಾನ ಈ ಸಣ್ಣ ಡ್ರೋನ್ಗಳನ್ನೇ ಯಾಕೆ ನಂಬಿಕೊಂಡಿದೆ? ಇದಕ್ಕೆ ಉತ್ತರ ಸರಳವಾಗಿದೆ. ಪಾಕಿಸ್ತಾನದ ಆರ್ಥಿಕ ಪರಿಸ್ಥಿತಿ ನಿಮ್ಗೆ ಗೊತ್ತೇ ಇದೆ. ಅವರ ಹತ್ರ ಯುದ್ಧ ವಿಮಾನ ಹಾರಿಸಲು ಪೆಟ್ರೋಲ್ಗೆ ದುಡ್ಡು ಕೂಡ ಇಲ್ಲ. ಆದ್ರೆ ಈ ಡ್ರೋನ್ಗಳು ಅಗ್ಗ ಮತ್ತು ಇವುಗಳನ್ನ ರಾಡರ್ ಗಳಲ್ಲಿ ಪತ್ತೆ ಹಚ್ಚೋದು ಕೂಡ ಕಷ್ಟ. ಇದನ್ನೇ ಬಂಡವಾಳ ಮಾಡ್ಕೊಂಡಿರುವಂತಹ ಪಾಪಿ ಪಾಕಿಸ್ತಾನ ಈಗ ನಾರ್ಕೋ ಟೆರರಿಸಂಗೆ ಇಳಿದಿದೆ. ಹಾಗಾದ್ರೆ ಏನಿದು ನಾರ್ಕೋ ಟೆರರಿಸಂ? ಭಾರತದ ಯುವ ಜನತೆಯನ್ನ ಹಾಳು ಮಾಡಲು ಬಂದೂಕಿನ ಬದಲು ಡ್ರಗ್ಸ್ ಎನ್ನುವಂತಹ ವಿಷಯವನ್ನ ಬಳಸ್ತಾ ಇದೆ. ಜಗತ್ತಿನ ಅತಿ ದೊಡ್ಡ ಅಫೀಮು ಬೆಳೆಯುವ ಪ್ರದೇಶ ಗೋಲ್ಡನ್ ಕ್ರೆಸೆಂಟ್ ಅಂದ್ರೆ ಇರಾನ್, ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನ. ಇಲ್ಲಿಂದ ಬರುವ ಡ್ರಗ್ಸ್ ಅನ್ನ ಈ ಡ್ರೋನ್ ಗಳಿಗೆ ಕಟ್ಟಿ ಪಂಜಾಬ್ ಮತ್ತು ಕಾಶ್ಮೀರ ಗಡಿ ಗ್ರಾಮಗಳಲ್ಲಿ ಎಸೆಯಲಾಗುತ್ತೆ. ಒಂದು ಡ್ರೋನ್ ಬಂದು 5 ಕೆಜಿ ಹೆರಾಯಿನ್ ಎಸೆದು ಹೋದ್ರೆ ಅದು ನಮ್ಮ ದೇಶದ ಸಾವಿರಾರು ಯುವಕರ ಬದುಕನ್ನ ಹಾಳು ಮಾಡುತ್ತೆ. ಜೊತೆಗೆ ಆ ಡ್ರಗ್ಸ್ ಮಾರಾಟದಿಂದ ಬರುವಂತಹ ಹಣವನ್ನ ಕಾಶ್ಮೀರದಲ್ಲಿ ಭಯೋತ್ಪಾದನೆಗೆ ಬಳಸಲಾಗ್ತಾ ಇದೆ. ಆದ್ರೆ ಆಪರೇಷನ್ ಸಿಂಧೂರದ ನಂತರ ಪರಿಸ್ಥಿತಿ ಬದಲಾಗಿದೆ. ಭಾರತೀಯ ಸೇನೆ ಈಗ ಆಂಟಿ ಡ್ರೋನ್ ಸಿಸ್ಟಮ್ ಅನ್ನ ಅಳವಡಿಸಿದೆ. ಹದ್ದುಗಳನ್ನ ಟ್ರೈನ್ ಮಾಡ್ತಾ ಇದ್ದಾರೆ ಡ್ರೋನ್ ಗಳನ್ನ ಹಿಡಿಯೋದಕ್ಕೆ. ಇಸ್ರೇಲ್ ತಂತ್ರಜ್ಞಾನ ಬಳಸಲಾಗ್ತಾ ಇದೆ. ಹೀಗಾಗಿಯೇ ಮೊನ್ನೆ ಬಂದ ಡ್ರೋನ್ ಗಳು ಒಳಗೆ ಬರೋದಕ್ಕೆ ಆಗದೆ ಬಾಲ ಮುದ್ರಕೊಂಡು ವಾಪಸ್ ಹೋಗಿವೆ. ಆದ್ರೆ ಈ ಗಡಿ ಕಿರಿಕ್ ಇಂದು ನೆನೆಯದ್ದಲ್ಲ. ಇದರ ಬೇರು ಇರೋದು 1947ರಲ್ಲಿ. ಕಾಲಚಕ್ರವನ್ನೊಮ್ಮೆ ಹಿಂದಕ್ಕೆ ತಿರುಗಿ ನೋಡೋದಾದ್ರೆ 1947ರ ಆಗಸ್ಟ್ 15ರಂದು ಭಾರತಕ್ಕೆ ಸ್ವಾತಂತ್ರ್ಯ ಬಂತು. ದೇಶ ಇಬ್ಬಾಗವಾಯಿತು, ಪಾಕಿಸ್ತಾನ ಹುಟ್ಕೊಳ್ತು. ಆದ್ರೆ ಜಮ್ಮು ಕಾಶ್ಮೀರದ ಕಥೆ ಮಾತ್ರ ವಿಚಿತ್ರವಾಗಿತ್ತು. ಅಲ್ಲಿನ ರಾಜ ಹರಿಸಿಂಗ್ ಇವರಿಗೆ ಭಾರತದ ಜೊತೆ ಹೋಗೋದಕ್ಕೂ ಕೂಡ ಇಷ್ಟ ಇರಲಿಲ್ಲ, ಪಾಕಿಸ್ತಾನದ ಜೊತೆ ಕೂಡ ಹೋಗೋದಕ್ಕೆ ಇಷ್ಟ ಇರಲಿಲ್ಲ. ಪಾಕಿಸ್ತಾನವನ್ನ, ಕಾಶ್ಮೀರವನ್ನ ಸ್ವಿಟ್ಜರ್ಲ್ಯಾಂಡ್ ತರಹ ಒಂದು ಸ್ವತಂತ್ರ ದೇಶವಾಗಿ ಇಡಬೇಕು ಅನ್ನೋದು ಅವರ ಆಸೆಯಾಗಿತ್ತು. ಆದ್ರೆ ಪಾಕಿಸ್ತಾನದ ಕಣ್ಣು ಕಾಶ್ಮೀರದ ಮೇಲೆ ಬಿದ್ದಿತ್ತು. ಪಾಕಿಸ್ತಾನದ ಪಿತಾಮಹ ಮೊಹಮ್ಮದ್ ಅಲಿ ಜಿನ್ನಾ ರಾಜ ಹರಿಸಿಂಗ್ಗೆ ಬ್ಲಾಂಕ್ ಚೆಕ್ ಅನ್ನ ಆಫರ್ ಮಾಡಿದ್ರು. ನೀವು ಏನ್ ಬೇಕಾದ್ರೂ ಬರ್ಕೊಳ್ಳಿ, ನಮ್ಮ ಜೊತೆ ಸೇರಿ ಅಂತ. ಆದ್ರೆ ಹರಿಸಿಂಗ್ ಒಪ್ಲಿಲ್ಲ. ಆಗ ಶುರುವಾಯಿತು ನೋಡಿ ಪಾಕಿಸ್ತಾನದ ಅಸಲಿ ಆಟ. 1947ರ ಅಕ್ಟೋಬರ್ ತಿಂಗಳು ಪಾಕಿಸ್ತಾನ ತನ್ನ ಸೈನಿಕರಿಗೆ ಆದಿವಾಸಿಗಳ ವೇಷವನ್ನ ಹಾಕಿಸಿ ಪಾಕಿಸ್ತಾನದ ಮೇಲೆ ದಾಳಿಯನ್ನ ಮಾಡಿಸಿತು. ಅವರು ದಾರಿಯುದ್ದಕ್ಕೂ ಸಿಕ್ಕವರನ್ನ ಕೊಲ್ಲುತ್ತಾ ಲೂಟಿ ಮಾಡುತ್ತಾ ಶ್ರೀನಗರದ ಹತ್ತಿರ ಬಂದ್ಬಿಟ್ರು. ರಾಜ ಹರಿಸಿಂಗ್ಗೆ ಭಯವಾಯಿತು. ಅವರು ತಕ್ಷಣ ಭಾರತದ ಸಹಾಯವನ್ನ ಕೇಳ್ತಾರೆ. ಆಗ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಒಂದು ಮಾತನ್ನ ಹೇಳ್ತಾರೆ, ನೀವು ಭಾರತಕ್ಕೆ ಸೇರ್ತೀವಿ ಅಂತ ಸಹಿ ಹಾಕಿ, ಆಗ ಮಾತ್ರ ನಾವು ಸೇನೆ ಕಳುಹಿಸಲು ಸಾಧ್ಯ ಅಂತ. ಹರಿಸಿಂಗ್ ಸಹಿಯನ್ನ ಹಾಕ್ತಾರೆ. ಅಕ್ಟೋಬರ್ 26, 1947ರಂದು ಭಾರತೀಯ ಸೇನೆ ಕಾಶ್ಮೀರಕ್ಕೆ ಇಳಿಯುತ್ತೆ. ಅಲ್ಲಿ ನಡೆದಿದ್ದು ರಣರೋಚಕ ಯುದ್ಧ. ಮೇಜರ್ ಸೋಮನಾಥ್ ಶರ್ಮಾ ಅವರಂತಹ
ವೀರರು ಪ್ರಾಣವನ್ನ ಕೊಟ್ಟು ಕಾಶ್ಮೀರವನ್ನು ಉಳಿಸುತ್ತಾರೆ. ಭಾರತೀಯ ಸೇನೆ ಪಾಕಿಸ್ತಾನದ ಪುಂಡರನ್ನ ಓಡಿಸುತ್ತಾ ಮುಂದುವರಿಯುತ್ತೆ. ಇನ್ನೇನು ಪೂರ್ತಿ ಕಾಶ್ಮೀರ ನಮ್ಮ ಕೈಗೆ ಸಿಗಬೇಕು ಅನ್ನೋಷ್ಟರಲ್ಲಿ ಅಂದಿನ ಪ್ರಧಾನಿ ನೆಹರು ಅವರು ವಿಶ್ವಸಂಸ್ಥೆಗೆ ಹೋಗ್ತಾರೆ. ಯುದ್ಧ ನಿಲ್ಲಿಸಿ ಅಂತಾರೆ. ಈ ವೇಳೆ ಸೀಸ್ ಫೈರ್ ಆಯ್ತು. ಅಂದು ಸೇನೆ ಎಲ್ಲಿ ನಿಂತಿತ್ತೋ ಅಲ್ಲಿ ಒಂದು ಗೆರೆಯನ್ನ ಎಳೆಯಲಾಯಿತು. ಅದನ್ನೇ ಸೀಸ್ ಫೈರ್ ಲೈನ್ ಅಂದ್ರೆ CFL ಅಂತ ಕರೀತಾರೆ. ಇದೇ ಮುಂದೆ LOC ಆಯ್ತು. ಅಂದು ಮಾಡಿದ ಆ ಒಂದು ಎಡವಟ್ಟು ಇವತ್ತಿಗೂ ಕೂಡ ನಮ್ಮ ಸೈನಿಕರ ರಕ್ತ ಕುಡಿತಾ ಇದೆ. ಇಲ್ಲಿಂದ ಕಾಲ ಮುಂದೆ ಹೋಯಿತು. 1965ರಲ್ಲಿ ಪಾಕಿಸ್ತಾನ ಮತ್ತೆ ಬಾಲ ಬಿಚ್ಚಿತು. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ತಕ್ಕ ಶಾಸ್ತಿಯನ್ನ ಮಾಡಿದ್ರು. ಆದ್ರೆ ಅಸಲಿ ಟರ್ನಿಂಗ್ ಪಾಯಿಂಟ್ ಸಿಕ್ಕಿದ್ದು 1971ರಲ್ಲಿ. ಪಾಕಿಸ್ತಾನದ 2 ಭಾಗಗಳಿದ್ವು, ಪಶ್ಚಿಮ ಪಾಕಿಸ್ತಾನ ಮತ್ತು ಪೂರ್ವ ಪಾಕಿಸ್ತಾನ ಅಂದ್ರೆ ಈಗಿನ ಬಾಂಗ್ಲಾದೇಶ. ಭಾರತ ಬಾಂಗ್ಲಾದೇಶದ ವಿಮೋಚನೆಗಾಗಿ ಯುದ್ಧಕ್ಕಿಳಿಯಿತು. ಕೇವಲ 13 ದಿನಗಳಲ್ಲಿ ಪಾಕಿಸ್ತಾನ ಮಂಡಿಯೂರಿ ಬಂತು. 93,000 ಪಾಕಿಸ್ತಾನಿ ಸೈನಿಕರು ಭಾರತದ ಮುಂದೆ ಶರಣಾಗ್ತಾರೆ. ಆಗ ಭಾರತದ ಪ್ರಧಾನಿಯಾಗಿದ್ದವರು ಉಕ್ಕಿನ ಮಹಿಳೆ ಇಂದಿರಾ ಗಾಂಧಿ. ಪಾಕಿಸ್ತಾನದ ಪ್ರಧಾನಿ ಜುಲ್ಫಿಕರ್ ಅಲಿ ಭುಟ್ಟೋ ಶಿಮ್ಲಾಕ್ಕೆ ಬರ್ತಾರೆ. 1972ರಲ್ಲಿ ಶಿಮ್ಲಾ ಒಪ್ಪಂದ ಕೂಡ ಆಗುತ್ತೆ. ಈ ಒಪ್ಪಂದದಲ್ಲಿ ಒಂದು ಮುಖ್ಯವಾದ ನಿರ್ಧಾರವನ್ನ ತೆಗೆದುಕೊಳ್ಳಲಾಯಿತು. 1949ರ ಸೀನ್ ಫೈರ್ ಲೈನ್ ಹೆಸರನ್ನ ಬದಲಾಯಿಸಿ ಲೈನ್ ಆಫ್ ಕಂಟ್ರೋಲ್ ಅಂದ್ರೆ LOC ಅಂತ ನಾಮಕರಣ ಮಾಡಲಾಯಿತು. ಇದು ಅಂತಾರಾಷ್ಟ್ರೀಯ ಗಡಿಯಲ್ಲ, ಇದು ಸದ್ಯಕ್ಕೆ ಯಾರ ಕಂಟ್ರೋಲ್ ನಲ್ಲಿ ಎಷ್ಟಿದೆಯೋ ಅದೇ ಗಡಿ ಅಂತ ಒಪ್ಪಿಕೊಳ್ಳಲಾಯಿತು. ಆದ್ರೆ ಸ್ನೇಹಿತರೆ, ಇಲ್ಲೊಂದು ಮೋಸ ಕೂಡ ಆಯಿತು. 93,000 ಸೈನಿಕರನ್ನ ನಾವು ಬಿಟ್ಟೆವು, ಅವರ ಭೂಮಿಯನ್ನ ಕೂಡ ವಾಪಸ್ ಕೊಟ್ಬಿಡ್ತೀವಿ. ಇದರ ಬದಲಾಗಿ ಕಾಶ್ಮೀರದ ಶಾಶ್ವತ ಪರಿಹಾರ ಮಾಡ್ಕೊಳ್ಬಹುದಾಗಿತ್ತು. ಆದ್ರೆ ಪಾಕಿಸ್ತಾನ ನಾವು ಸುಧಾರಿಸ್ತಾ ಇದ್ದೀವಿ ಅಂತ ಸುಳ್ಳು ಹೇಳಿ ಸಹಿಯನ್ನ ಕೂಡ ಹಾಕಿ ಹೋಯಿತು. ಹೋದ್ಮೇಲೆ ಮತ್ತೆ ತನ್ನ ಹಳೆಯ ಬುದ್ಧಿಯನ್ನ ತೋರಿಸ್ತು. ಕಾರ್ಗಿಲ್ ಯುದ್ಧವನ್ನ ಮಾಡ್ತು. ಉರಿ ದಾಳಿಯನ್ನ ಮಾಡಿ ಪುಲ್ವಾಮಾ ದಾಳಿಯನ್ನು ಕೂಡ ಮಾಡುತ್ತೆ. ಈಗ ಮತ್ತೆ ವರ್ತಮಾನಕ್ಕೆ ಬರುವುದಾದ್ರೆ 2025 ಮತ್ತು 2026ರ ಈ ಸಮಯದಲ್ಲಿ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗಿದೆ. ಇತ್ತೀಚೆಗೆ ಪೆಹಲ್ಗಾಮ್ ನಲ್ಲಿ ನಡೆದಂತಹ ಭೀಕರ ದಾಳಿ ಮತ್ತು ನಿರಂತರ ಡ್ರೋನ್ ಉಪಟಳದ ನಂತರ ರಕ್ಷಣಾ ತಜ್ಞರು ಒಂದು ಸ್ಫೋಟಕ ಮಾಹಿತಿಯನ್ನ ಹೇಳಿದ್ದಾರೆ. ಅದೇನಂತಂದ್ರೆ ಶಿಮ್ಲಾ ಒಪ್ಪಂದ ಈಗ ಜೀವಂತವಾಗಿಲ್ಲ. ಪಾಕಿಸ್ತಾನ ಯಾವಾಗ ಕಾರ್ಗಿಲ್ ಯುದ್ಧ ಮಾಡ್ತೋ ಆಗಲೇ ಅದು ಶಿಮ್ಲಾ ಒಪ್ಪಂದ ಮುರಿದಿದೆ. ಹಾಗಾಗಿ ಈಗಿರುವಂತಹ LOCಗೆ ಯಾವ ಬೆಲೆಯೂ ಇಲ್ಲ. ಭಾರತ ಮನಸ್ಸು ಮಾಡಿದ್ರೆ ಯಾವಾಗ ಬೇಕಾದ್ರೂ ಕೂಡ ಗಡಿಯನ್ನ ದಾಟಿ ಪಾಕ್ ಆಕ್ರಮಿತ ಕಾಶ್ಮೀರವನ್ನ ವಶಪಡಿಸಿಕೊಳ್ಳಬಹುದು. ಏನೋ ನಮ್ಮ ಸೇನಾ ಮುಖ್ಯಸ್ಥರು ಮತ್ತು ರಕ್ಷಣಾ ಸಚಿವರು ಈಗಾಗಲೇ ಹಲವು ಬಾರಿ ಹೇಳಿದ್ದಾರೆ, POK ಭಾರತದ ಅವಿಭಾಜ್ಯ ಅಂಗ ಅಂತ. ಅದನ್ನ ನಾವು ಪಡೆದೇ ತೀರ್ತೀವಿ ಅಂತ ಕೂಡ ಹೇಳಿದೆ. ಮೊನ್ನೆ ನಡೆದ ಡ್ರೋನ್ ದಾಳಿಗೆ ಭಾರತ ಕೊಟ್ಟಂತಹ ಗುಂಡಿನ ಏಟು ಕೇವಲ ಸ್ಯಾಂಪಲ್ ಮಾತ್ರ. ಸೊ ಒಟ್ಟಾರೆಯಾಗಿ ರಾತ್ರಿ ಕಗ್ಗತ್ತಲಲ್ಲಿ ಲೈಟ್ ಹಾಕೊಂಡು ಬರುವಂತಹ ಡ್ರೋನ್ ಗಳನ್ನ ಹೊಡೆದುರುಳಿಸುವ ತಾಕತ್ತು ನಮ್ಮ ಸೇನೆಗಿದೆ. ಆದ್ರೆ ಸಮಸ್ಯೆಯ ಮೂಲ ಇರೋದು ಪಾಕಿಸ್ತಾನದ ಬುಡದಲ್ಲಿ. ಅದಕ್ಕೆ ಚಿಕಿತ್ಸೆ ನೀಡುವ ಸಮಯ ಹತ್ತಿರ ಬರ್ತಾ ಇದೆ ಅನ್ನೋದಕ್ಕೆ ಈ ಘಟನೆಗಳೇ ಸಾಕ್ಷಿ. ಗಡಿಯರು ನಮ್ಮ ಯೋಧರು ನಿದ್ದೆಗೆಟ್ಟು ಕಾಯ್ತಾ ಇರೋದ್ರಿಂದಲೇ ನಾವಿಲ್ಲಿ ನೆಮ್ಮದಿಯಿಂದ ನಿದ್ದೆಯನ್ನ ಮಾಡ್ತಾ ಇದ್ದೀವಿ. ಆ ಯೋಧರಿಗೆ ನಮ್ಮದೊಂದು ಸಲಾಮನ್ನ ಹೇಳುತ್ತಾ ಇವತ್ತಿನ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೇವೆ. ಸೊ ನಿಮ್ಗೇನ್ ಅನ್ಸುತ್ತೆ, ಭಾರತ ಇನ್ನು ಎಷ್ಟು ದಿನ ಈ ಡ್ರೋನ್ ದಾಳಿಯನ್ನ ಸಹಿಸಬೇಕು? ನೇರವಾಗಿ POK ಮೇಲೆ ದಾಳಿ ಮಾಡಿ ವಶಪಡಿಸಿಕೊಳ್ಳುವ ಸಮಯ ಬಂದಿದ್ಯಾ? ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ನೀವು ಇನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.